दोस्तों, क्या आप तैयार हैं अपना असली रूप दिखाने के लिए, अपने अंदर छुपे उस शेर को जागृत करने के लिए? आज से शुरू होती है आपकी नई जर्नी प्रो बॉडी लाइन फिटनेस के साथ। आप देख रहे हैं बीजापुर समय, मैं आपके साथ खलील कलादगी। बीजापुर मंदिर परिसर में फांसी से लटकी मिली एक अनजान व्यक्ति की लाश। एरिया में फैली सनसनी, लोगों में डर का माहौल। घटना बीजापुर शहर के छत्रपति शिवाजी महाराज सर्कल से शाहपुर दरवाजा की ओर जाने वाला रास्ता राम प्रसाद गली के कोटे नरसिम्हा मंदिर में घटी है। आज सुबह सवेरे यहां मंदिर परिसर में फांसी से लटकी मिली एक अनजान व्यक्ति की लाश नजर आने पर स्थानीय लोगों ने पुलिस को सूचना दी, जिसके बाद घटना स्थल पर पुलिस पहुंचकर निरीक्षण कर लाश को पोस्टमार्टम के लिए रवाना कर आगे की जांच में जुटी है। अब यह पूरा मामला क्या है, यह तो पुलिस के जांच के बाद ही पता चल पाएगा। यह दुर्घटना गांधी चौक पुलिस थाना व्याप्ति में घटी है। इस दौरान बात करते हुए स्थानीय निवासी राजा राम हल्ली ने इस दुर्घटना की जानकारी देते हुए पुलिस प्रशासन से यहां पर डेली रात में पुलिस गश्त बढ़ाने की गुहार लगाई है। ಇವತ್ತು ಮುಂಜಾನೆ ರಾಮ್ ಪ್ರಸಾದ್ ಗಲ್ಲಿ ಓಣಿಯಲ್ಲಿ ಕೋಟೆ ನರಸಿಂಹ ದೇವಸ್ಥಾನದ ಪಕ್ಕದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ನೇಣು ಹಾಕೊಂಡಿದ್ದಾರೆ. ಬೆಳಗ್ಗೆ ನಾವು ವಾಕಿಂಗ್ ಮಾಡಬೇಕಾದ್ರೆ ಒಬ್ಬರು ಮುಂಜಾನೆ ವೃದ್ಧ ಮಹಿಳೆ ಮುಂಜಾನೆ 5:15ಗೆ ಮ್ಯಾಗೆ ಹೋದಾಗ ಅದು ಕಂಡು ಭಯದಿಂದ ಹೊರಗೆ ಬಂದು ಎಲ್ಲರಿಗೂ ಹೇಳಿದ ಮ್ಯಾಗ ಪೊಲೀಸರು ಬಂದು ಈಗ ಬಂದು ಕರ್ಕೊಂಡು ಹೋದ್ರು. ಈ ತರ ದೇವಸ್ಥಾನದಲ್ಲಿ ನೇಣು ಹಾಕೊಂಡು ಇದು ಆಗ್ತಾ ಇದ್ರೆ ಮುಂದೆ ಭಕ್ತಾದಿಗಳು ಹೋಗಕ್ಕೆ ಭಯ ಪಡ್ತಾರೆ. ಇದಾದ್ರೆ ಈ ತರ ಆಗ್ತಿದ್ರೆ ಜನರಿಗೆ ಒಂದು ಭಯ ಉತ್ಪಾದನೆ ಆಗುತ್ತದೆ. ಅದಕ್ಕೆ ಸ್ವಲ್ಪ ವಿಚಾರ ಮಾಡಬೇಕು ಗೌರ್ಮೆಂಟ್ ಸರ್ಕಾರನು ಸ್ವಲ್ಪ ಇದು ಮಾಡಬೇಕು. ಪೊಲೀಸ್ ಗಸ್ತ್ ಆಗಬೇಕು. ನಶಿಕನ್ಯಾಗ ಮುಂಜಾನೆ ಅವ್ಯವಸ್ಥೆ ಆಗ್ಬಿಟ್ಟಿದೆ. ಓಣಿಯಾಗ ಯಾರು ಏನ ಮಾಡ್ತಾರೆ ಏನಾಗ್ತದೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಪೊಲೀಸರು ಸ್ವಲ್ಪ ಗಸ್ತನ್ನು ಹಾಕುವಂತ ವ್ಯವಸ್ಥೆ ಮಾಡ್ಬೇಕಂತ ನಾವು ಕೇಳ್ಕೊತಾ ಇದ್ದೇವೆ. ಯಾಕಂದ್ರೆ ಸಣ್ಣ ಹುಡುಗರು ಅದು ಅಡ್ಡಾಡ್ತಾರೆ ಮಾಡ್ತಾರೆ. ಇಲ್ಲಿ ಮುಂಜಾನೆ ನಾವು ನಶಿಕನ್ಯಾಗ ವಾಕಿಂಗ್ ಮಾಡ್ತೇವೆ. ಇದೊಂದು ಭಯದ ವಾತಾವರಣ ಒಂದು ಆದಂಗ ಆಗಿದೆ ನಮ್ಮ ರಾಮ್ ಪ್ರಸಾದ್ ಓಣಿಯಲ್ಲಿ. ಹೆಣ್ಮಕ್ಳು ಸಣ್ಣ ಹುಡುಗರೆಲ್ಲ ಭಯದಿಂದ ಇದು ಆಗ್ತಾ ಇದ್ದಾರೆ. ಗುಡಿಗೆ ಹೋಗ್ಬೇಕು ಹೋಗ್ಬಾರ್ದು ಅಂತ ಭಯ ಉತ್ಪಾದನೆ ಆಗ್ಬಿಟ್ಟೆ. ಇವತ್ತಿನ ದಿವಸದೊಳಗೆ ಒಂದ್ ಸ್ವಲ್ಪ ಪೊಲೀಸರಿಗೆ SP ಸಾಹೇಬರ ತರ ಮುಟ್ಟಬೇಕು. ಇದನ್ನು ಒಂದ್ ಏನಾರ ವ್ಯವಸ್ಥೆ ಆಗಬೇಕು. ಇಲ್ಲಾಂದ್ರೆ ಸ್ವಲ್ಪ ಬಹಳ ತೊಂದರೆ ಆಗ್ಬಿಡ್ತು. ಗುಡಿಗೆ ಹೋಗ್ಬೇಕು ಹೋಗ್ಬಾರ್ದು. ಈಗ ಬರ್ಬಾರ್ದು ಗುಡಿ ಒಳಗೆ ನೇಣು ಹಾಕಾಕ ಪ್ರಾರಂಭ ಆದ್ಮ್ಯಾಗ ಮುಂದೆ ಹ್ಯಾಂಗಾಗೋದನ್ನು ಬಹಳ ಇದು ಅನ್ಸಾಕದ. ದಯವಿಟ್ಟು ಅದೊಂದು ಸ್ವಲ್ಪ ಗಮನಕ್ಕೆ ತರಬೇಕು SP ಸಾಹೇಬ್ರೆ. ಇದನ್ನ ವ್ಯವಸ್ಥೆ ಮಾಡ್ರಿ. ಏನಾದ್ರೆ ಓಣಿ ಒಳಗೆ ಗಸ್ತ್ ಆಗುವಂತದ್ದು ಏನಾರ ಒಂದು ವ್ಯವಸ್ಥೆ ಆಗ. ಎಲ್ಲಿ ಯಾವ ಓಣಿ ಏನು ಒಂದು ಗೊತ್ತಾಗ್ತಾ ಇಲ್ಲ. ಬಬ್ಲೇಶ್ವರ ಅಂತ ಹೇಳ್ತಾರೆ, ನಮಗೇನು ಗೊತ್ತೇ ಇಲ್ಲ ಅದ್ರ ಎಲ್ಲಿ ಅವದಾನ ಏನದನ್ನ. ಸ್ವಲ್ಪ ದಯವಿಟ್ಟು ಒಂದ್ ಸ್ವಲ್ಪ ಓಣಿ ಒಳಗೆ ಗಸ್ತ್ ಆಗುವಂತ ಪೊಲೀಸರದ್ದು ಏನಾರ ಬಂದೋಬಸ್ತ್ ಆಗಬೇಕು. ಪೊಲೀಸ್ ಪ್ರೊಟೆಕ್ಷನ್ ಬೇಕಲ್ಲ ಜನರಿಗೆ. ಏನಾರ ಆಗ್ಬೇಕಂತ ನಾವು ಇದೊಂದೇ ಕೇಳ್ಕೊಳ್ತಾ ಇರೋದು. ಇಲ್ಲ ಸರ್, ಪೊಲೀಸ್ ಬರ್ತಾ ಇಲ್ಲ. ನಮ್ಮ ಹುಡುಗರು 12 ತನ ಕೂತಿರ್ತಾರೆ ಮಾತಾಡ್ಕೋತ. ಪೊಲೀಸರನ್ನ ನಾವು ಕೇಳಿಲ್ಲ, ಶೀಟುನು ಕೇಳಿಲ್ಲ. ಈಗ ನಮ್ಮ ಹುಡುಗರು ಇಲ್ಲಿ ಕೂತಿರ್ತಾರೆ, ಇಲ್ಲೇ ಕೂತಿರ್ತಾರೆ. 12 ತನ ಕೂತೀವಿ, ಯಾರಿಗೂ ಗೊತ್ತಿಲ್ಲ. ನಶಿಕನಾಗ 5 ಗಂಟೆಗೆ ನಾವು ವಾಕಿಂಗ್ ಮಾಡ್ತೇವೆ. ಇಲ್ಲಿ ನಾವು ಮಾಡ್ತೇವೆ, ಹೆಣ್ಮಕ್ಳು ಎಲ್ಲಾರು ಮಾಡ್ತಾರ. ಏನು ಇಲ್ಲೇ ಇಲ್ಲ. 5 ಗಂಟೆ 5:05ವರೆಗೆ ಒಬ್ಬರಲ್ಲಿ ಹೋಗ್ತಾರೆ. ಇಲ್ಲಿ ಬ್ಯಾಲೆ ಪೂಜಾಕಂತ ಹೋಗುತ್ತಾ ನೋಡೋಣ ಭಯ ಆಗ್ಬೋದು. ಫಸ್ಟ್ ರೌಂಡ್ ಹೊಡೆದ್ರು, ಸೆಕೆಂಡ್ ರೌಂಡ್ ಒಮ್ಮೆ ಅಂಜಿ ಕೆಳಗೆ ಬಂದ್ಬಿಟ್ಟು ಅವ್ರು ಪೂರಾ ಮೈ ಇದು ಆಗ್ತಾ ಇತ್ತು. ಮತ್ ನಾವ್ ಏನಾಯ್ತು ಅಂತ ಕೇಳಿದ್ಮ್ಯಾಗ ಹಿಂಗ ಆಯ್ತು ಅಂತ ಹೇಳಿದ್ರು ಅವರು. ಗುಡಿ ಒಳಗೆ ಹಿಂಗ ಆಗ್ತಂತ ನಮ್ಗೆ ಎಂದೂ ಕಲ್ಪನಾನೇ ಬಂದಿಲ್ಲ. ಇದು ಮೊದಲನೇ ಸಲ ಆಗಿದ್ದು. ಆದ್ರೆ ಸ್ವಲ್ಪ ಪೊಲೀಸರ ವ್ಯವಸ್ಥೆ ಆಗ್ಬೇಕಂತ ನಮ್ಮಲ್ಲಿ ವಿನಂತಿ, ಬೇರೆದೇನಿಲ್ಲ ಸರ್. ಏನ್ ಗೊತ್ತಾಗಿಲ್ಲ ಸರ್. ಅದು ಈಗ ಪೊಲೀಸರು ಅವ್ರಿಗೂ ಗೊತ್ತಾಗಬೇಕು. ಎಲ್ಲ ಏನು ಗೊತ್ತಾಗಿಲ್ಲ. ಚೀಟಿ ಒಳಗೆ ಏನೋ ಒಂದು ಬಬಲೇಶ್ವರ ಅಂತ ಒಂದು ಏನೋ ಬಬಲೇಶ್ವರ ಒಂದು ಚೀಟಿ ಅಂತ ಅಷ್ಟೇ ಸಿಕ್ಕದ. ಮುಂದೆ ಏನದು ಗೊತ್ತಾಗಿಲ್ಲ ಸರ್. ಆಧಾರ್ ಕಾರ್ಡ್ ಅದು ಏನೂ ಇಲ್ಲ ಸರ್. ಇದು ರಾಮ್ ಪ್ರಸಾದ್ ಗಲ್ಲಿ ಸರ್. ರಾಮ್ ಪ್ರಸಾದ್ ಗಲ್ಲಿ ಮುಲಕ್ ಬೈದಾನ್ ತೋಪ್, ವಾರ್ಡ್ ನಂಬರ್ 8. ಇದು ಕೋಟೆ ನರಸಿಂಹ ಅಂತ ಹೇಳ್ತಾರೆ. ಇಲ್ಲಿ ಮಂದಿರದೊಳಗೆ ಅದ್ರ ಮಂದಿರ ಅಂದ್ರೆ ಒಂದು ನರಸಿಂಹ ಮೊದಲು ಒಂದು ಹನುಮನ್ ದೇವ್ರ ಗುಡಿ ಸಾಂದ್. ಆ ಹನುಮಪ್ಪನ ಮುಂದೆ ಇದು ಆಗಿದ್ದದು. ಏನಾಗ್ಯದು ಏನಿಲ್ಲ ಒಂದು ಅದೇ ಸರ್. ದೇವಸ್ಥಾನ ಆದ್ರೆ ಮಂದಿಗೆ ಒಂದು ಭಯವನ್ನು ಉತ್ಪಾದನೆ. ಮ್ಯಾಗ ದೇವ್ರ ಗುಡಿಗೆ ಹೋಗ್ಬೇಕು ಹೋಗ್ಬಾರ್ದು. ದಿನ ಜನರ ಸಣ್ಣ ಹುಡುಗರು ದೊಡ್ಡವರು ಎಲ್ಲಾರು ಮ್ಯಾಗ ದೇವಸ್ಥಾನಕ್ಕೆ ಹೋಗ್ತಾರೆ. ಇದೊಂದು ನೋಡಿ ಎಲ್ಲರಿಗೂ ಒಂಥರ ಭಯ ಆದಂಗ ಆಗ್ಬಿಟ್ಟ ಸರ್. ಸ್ವಲ್ಪ ಏನಾರ ನಮಗೆ ಪೊಲೀಸ್ದೊಂದು ಇದು ಆಗಬೇಕು, ಗಸ್ಟ್ ಆಗಬೇಕು, ಸಿಟಿ ಹೊಡಿಬೇಕು. ಏನಿಲ್ಲ ಇಲ್ಲ ಇಲ್ಲಿ ಈ ಒಣ್ಯಾಗಂತೂ ನಮಗೆ ಏನೂ ಪ್ರೊಟೆಕ್ಷನ್ ಇಲ್ಲ. ಇವತ್ತಿನ ನೋಡಿದ್ರಂತೂ ಪೂರ್ತಿ ಭಯ ಆಗಿಬಿಟ್ಟದ ನಮಗ. ಅದಕ್ಕೊಂದ್ ಸ್ವಲ್ಪ ಲಕ್ಷ್ಯ ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದೇವೆ ಅಷ್ಟೇ ಅವ್ರನ್ನ. ನಾ ರಾಜಾರಾಮ್ ಹಳ್ಳಿ ಅಂತೇಳಿ, ನನ್ನ ಮನೆ ಇಲ್ಲೇ ಪಕ್ಕದಲ್ಲಿದೆ.
जुड़े रहिएगा आपके अपने चैनल बीजापुर समय के साथ।